ನನಗೆ ನಿನ್ನ ಸಿಟ್ಟು ಬೇಜಾರು ಎಲ್ಲ ಅರ್ಥ ಆಗುತ್ತೆ ರಾಮ್. ಆದ್ರೆ ನೀನ್ ಯಾವತ್ತಿದ್ರು ನನ್ನವನು. ಚಿಕ್ಕ ವಯಸ್ಸಿಂದ ನೀನೇ ನನ್ನ ಗಂಡ ಅಂತ ನಿರ್ಧಾರ ಮಾಡಿದ್ದೀನಿ. ರಾಣಿ, ಹೇ ಅಕ್ಕ, ಏನ್ ಅಳ್ತಿದ್ಯಾ? ಹೇ, ಏನಾಯ್ತು ರಾಣಿ? ಯಾಕೆ ಹಿಂಗ್ ಅಳ್ತಿದ್ಯಾ? ಅಕ್ಕ, ಅಪ್ಪನ್ಗೆ ಹುಷಾರಿಲ್ಲ ಅಕ್ಕ. ನೋಡ್ಕೊಳಕ್ ಅವ್ರಿಗೆ ಮನೇಲಿ ಯಾರು ಇಲ್ಲ. ಅಪ್ಪಂಗ್ ಹುಷಾರಿಲ್ಲ ಅಂದ್ರೆ ಇಲ್ಲೇನೆ ಮಾಡ್ತಾ ಇದ್ಯಾ? ನಡಿ ನಡಿ, ಮೊದ್ಲು ಹೋಗು. ಇಲ್ಲ ಅಕ್ಕ, ಮಹೇಶ್ವರಮ್ಮಂಗ್ ರಜೆ ಕೇಳ್ದೆ. ಮನೇಲಿ ರಾಶಿ ಕೆಲ್ಸ ಇದೆ, ರಜೆ ಕೊಡಕ್ ಆಗಲ್ಲ ಅಂತ ಹೇಳ್ಬಿಟ್ರು. ನೀನ್ ಚಿಂತೆ ಮಾಡ್ಬೇಡ, ನಾನೆಲ್ಲ ಮಾಡ್ಕೋತೀನಿ, ನೀನ್ ಹೋಗ್ಬಾ. ಬೇಡ ಅಕ್ಕ, ನನ್ ಕೆಲ್ಸ ನಿಂಗ್ ವಹಿಸಕ್ ನಂಗೆ ಇಷ್ಟ ಇಲ್ಲ. ಒಂದು ದಿನ ಕೆಲಸ ಮಾಡಿದ್ರೆ ನನ್ನ ಕೈ ಏನ್ ಸೌದೋಗಲ್ಲ ಕಣೆ. ದಯವಿಟ್ಟು ಹೊರಡು. ಹೊರಡೋದ? ಪೂರ್ವಿ ಅಕ್ಕನ್ ಬಟ್ಟೆ ಇದೆ, ಬಟ್ಟೆ ಎಲ್ಲ ತೊಳಿಬೇಕು. ಹೋಗ್ ಅಮ್ಮ ತಾಯಿ, ನಾನು ಹೇಳೋದ್ ನಿಂಗೆ ಅರ್ಥ ಆಗ್ತಿದ್ಯಾ? ನಾನೆಲ್ಲ ನೋಡ್ಕೋತೀನಿ ಅಂತ ಹೇಳ್ದೆ ತಾನೆ. ಒಂದ್ ನಿಮಿಷ ಇಲ್ಲೇ ಇರು. ತಗೋ, ಏನಾದ್ರೂ ಇದ್ರೆ ಫೋನ್ ಮಾಡು. ನೀನ್ ಹುಷಾರು, ಅಪ್ಪನ್ ಚೆನ್ನಾಗಿ ನೋಡ್ಕೊ. ಸರಿ ಅಕ್ಕ. ಡೈವರ್ಸ್ ಪೇಪರ ಯಾಕೆ ಕಾವ್ಯ? ನೆನ್ನೆ ನೀನ್ ಮಾತಾಡ್ತಾ ಹೇಳಿದ್ಯಲ್ಲ ಡೈವರ್ಸ್ ಕೊಟ್ಬಿಡು ಅಂತ, ಅದಕ್ಕೆ ತಗೊಂಬಂದೆ. ನೀನ್ ಹೇಳಿದ್ ನಿಜಾನೇ ಮಹದೇವ. ನಾನು ನೀನು ಪೂರ್ವ ಪಶ್ಚಿಮ ಇದ್ದ ಹಾಗೆ, ನಮ್ಮಿಬ್ರಿಗೂ ಸೆಟ್ಟೇ ಆಗೋದಿಲ್ಲ. ಆದ್ರೂ ನಮ್ ಪೇರೆಂಟ್ಸ್ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾವಿಬ್ರು ಮದ್ವೆ ಆಗಿ ಒದ್ದಾಡ್ತಾ ಇದ್ದೀವಿ. ಹೀಗ್ ಒದ್ದಾಡೋದ್ರ ಬದಲು ಡೈವರ್ಸ್ ಕೊಟ್ರೆ ನಾವಿಬ್ರು ಖುಷಿಯಾಗಿರ್ಬೋದು ಅಂತ ನೀನ್ ನೆನ್ನೆ ಹೇಳಿದ ಮಾತು ನನ್ಗೊಪ್ಪಿಗೆ ಇದೆ. ಅದಕ್ಕೆ ಡಿವೋರ್ಸ್ ಪೇಪರ್ಸ್ ತಗೊಂಡ್ಬಂದಿದ್ದೀನಿ, ಸೈನ್ ಮಾಡು. ಏನ್ ಯೋಚನೆ ಮಾಡ್ತಿದ್ಯಾ ಮಹದೇವ? ಸೈನ್ ಮಾಡು. ಏನ್ ಯೋಚನೆ ಮಾಡ್ತಿದ್ಯಾ? ಓ, ಪೆನ್ ಬೇಕಾ? ಅದನ್ನು ತಂದಿದ್ದೀನಿ, ತಗೋ, ಸೈನ್ ಮಾಡು. ಇಲ್ಲ, ನಾನಿದಕ್ಕೆ ಸಹಿ ಮಾಡಕ್ಕಿಲ್ಲ. ಸೈನ್ ಮಾಡೋದಿಲ್ವಾ? ಯಾಕೆ? ಅಲ್ಲ, ನಿನಗೆ ನನ್ನ ಜೊತೆ ಹೇಗ ಕಷ್ಟ ಆಯ್ತದೆ ಅಂತ ನನಗೆ ಗೊತ್ತು. ಹಂಗಂತ ಈಗಲೇ ಡೈವರ್ಸು ಏನೋ ಕುಡ್ದಾಗ ಅಂದಿರ್ಬೇಕು ಬಿಡು. ಹಾಗಂದ್ರೆ ಏನೇನ್ ಮಾತಿನ ಅರ್ಥ? ಯಾಕೆ ನೀನ್ ಸೈನ್ ಮಾಡ್ತಿಲ್ಲ? ಅಲ್ಲ, ಅದು ನಾನು ಸಹಿ ಮಾಡಿದ್ರು ಕೋರ್ಟಲ್ಲಿ ತೀರ್ಮಾನ ಆಗಕ್ಕೆ 1 ವರ್ಷ ಬೇಕಾಯ್ತದಲ್ಲ, ಹಂಗಾಗಿ. ಪರವಾಗಿಲ್ಲ ಮಹದೇವ, 1 ವರ್ಷನೋ 6 ತಿಂಗಳು, ಅದು ಕೋರ್ಟ್ ಡಿಸೈಡ್ ಮಾಡುತ್ತೆ. ಅದಕ್ಕೂ ಮುಂಚೆ ನಮ್ ಸಿಗ್ನೇಚರ್ಸ್ ಬೇಕಾಗತ್ತೆ. ನಾನ್ ಸೈನ್ ಮಾಡಿದ್ದೀನಿ, ನೀನ್ ಸೈನ್ ಮಾಡೋದೊಂದೇ ಬಾಕಿ. ಸರಿ, ನೀನ್ ಸೈನ್ ಮಾಡು, ಮುಂದಿನ ಪ್ರೊಸೀಜರ್ಸ್ಗೆ ಈಸಿ ಆಗುತ್ತೆ. ಏನ್ ಯೋಚನೆ ಮಾಡ್ತಿದ್ಯಾ ಮಹದೇವ? ತಗೋ, ಸೈನ್ ಮಾಡು. ಇಲ್ಲ, ಇನ್ನೂ 1 ವರ್ಷ ಡೈವರ್ಸ್ ಬಗ್ಗೆ ಮಾತಾಡೋದೇ ಬೇಡ. ಯಾಕೆ? ನೀನ್ ಯಾಕೆ ಹೀಗ್ ಮಾತಾಡ್ತಿದ್ಯಾ? ನಂಗೆ ಅರ್ಥ ಆಗ್ತಿಲ್ಲ. ವಾಟ್ ಇಸ್ ದಿಸ್ ಸ್ನೇಹ? ಆ ಡಾಕ್ಟರ್ ಪ್ರವೀಣ್ ಇಲ್ಲಿ? ಯಾಕ್ ರಾಮ್ ಇಷ್ಟೊಂದು ಸಿಟ್ ಮಾಡ್ಕೊಂಡಿದ್ಯಾ? ಇನ್ನೇನ್ ಮಾಡ್ಲಿ ಸ್ನೇಹ? ಆ ಪ್ರವೀಣ್ಗೆ ಯಾರು ಹೇಳಿದ್ದು ಆ ಪೇಷಂಟ್ಗೆ ಸರ್ಜರಿ ಮಾಡಿ ಅಂತ? ನಾನು ನಾಳೆ ಬಂದು ಮಾಡ್ತೀನಿ ಅಂತ ಹೇಳಿದ್ದೆ ತಾನೆ. ವೈ ಡಿಡ್ ದಿಸ್? ಕಾಮ್ ಡೌನ್ ರಾಮ್. ಆ ಪೇಷಂಟ್ಗೆ ಸಡನ್ ಆಗಿ ಪೇನ್ ಕಾಣಿಸ್ಕೋತು, ಅದಕ್ಕೆ ನಾನೇ ಸರ್ಜರಿ ಮಾಡೋದಕ್ಕೆ ಹೇಳ್ದೆ.
ಆದ್ರೆ ಇದ್ದಕ್ಕಿದ್ದ ಹಾಗೆ ಅವ್ರಿಗೆ ಫಿಟ್ಸ್ ಬಂದು ಹೀಗಾಯ್ತು. ವಾಟ್ ನಾನ್ ಸೆನ್ಸ್ ಯು ಆರ್ ಟಾಕಿಂಗ್ ಸ್ನೇಹ. ಅವ್ರಿಗೆ ಫಿಟ್ಸ್ ಬರೋಂಥ ಸಮಸ್ಯೆ ಏನೂ ಇರಲಿಲ್ಲ. ಸರ್ಜರಿ ಏನಾದರೂ ಎಡವಟ್ಟಾಗಿದ್ರೆ ಅದು 5 ಡೋಸಿಂದ ಮಾತ್ರ. ಸರ್ಜರಿ ಮಾಡೋದಕ್ಕೆ ಬರಲ್ಲ ಅಂದಮೇಲೆ ಸರ್ಜರಿ ಮಾಡೋದಕ್ಕೆ ಮುಂದಾಗಬಾರ್ದು. ದಟ್ ಪ್ರವೀಣ್ ಲಿಟರಲಿ ಕಿಲ್ ದಿ ಪೇಷಂಟ್. ಸಮಾಧಾನ ಮಾಡ್ಕೋ ರಾಮ್, ನಮ್ ಫೀಲ್ಡ್ ಇರೋದೇ ಹೀಗೆ. ಒಂದೊಂದ್ಸಲ ನಮ್ ಕೈ ಮೀರಿ ಹೀಗಾಗ್ಬಿಡುತ್ತೆ. ಏನ್ ಸ್ನೇಹ ಇದು? ಇಷ್ಟು ಕೇರ್ಲೆಸ್ ಮಾತಾಡ್ತಾ ಇದೀಯಾ? ಪ್ರವೀಣ್ ಮಾಡಿರೋ ಕೆಲ್ಸಕ್ಕೆ ಒಂದು ಜೀವ ಹೋಗಿದೆ. ಅಲ್ಲಿ ಸಮಾಧಾನವಾಗಿ ಕೂತ್ಕೊಂಡು ಮಾತಾಡೋ ವಿಷಯ ಅಲ್ಲ ಇದು. ಇಲ್ಲಿಗೆ ಬರೋರು ನಮ್ಮನ್ನ ದೇವ್ರು ಅನ್ಕೊಂಡ್ ಬರ್ತಾರೆ. ಅವ್ರ ಜೀವ ಜೊತೆ ಆಟ ಆಡ್ಬಾರ್ದು. ಪಾಪ ಅಜ್ಜಿ ಇಷ್ಟು ಹೇಳ್ತಾ ಇದ್ದಾರೆ, ಅವ್ರಿಗೆ ಏನ್ ಆನ್ಸರ್ ಮಾಡ್ತೀರಾ ನೀವು? ಹೋಗಿರೋ ಜೀವನ ವಾಪಸ್ ತಂದ್ಕೊಡಕ್ಕಾಗತ್ತ ನಿಮ್ ಕೈಲಿ? ಇಲ್ಲ ರಾಮ್, ಹಾಗಿದ್ಮೇಲೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡ್ಬೇಕು ತಾನೆ. ಇಂಥವ್ರಿಂದ ನಮ್ಮ ಪ್ರೊಫೆಷನ್ಗೆ ಅವಮಾನ. ಲುಕ್, ನಾವು ಡಾಕ್ಟರ್ಸ್ ಇರೋದು ಜನಗಳ ಪ್ರಾಣ ಉಳಿಸೋದಕ್ಕೆ, ಅವ್ರ ಪ್ರಾಣ ತೆಗೆಯೋದಕ್ಕಲ್ಲ. ರಾಮ್ ಪ್ಲೀಸ್ ಹೈಪರ್ ಆಗ್ಬೇಡ. ಇಟ್ಸ್ ಜಸ್ಟ್ ಅನ್ ಅನ್ಫಾರ್ಚುನೇಟ್ ಇವೆಂಟ್. ವಾಟ್ ದ ಹೆಲ್? ಏನ್ ಸ್ನೇಹ ಇದು? ಅನ್ಫಾರ್ಚುನೇಟ್ ಇವೆಂಟ್ ಅಂತ ಇಷ್ಟು ಲೈಟ್ ಹೇಳ್ತಾ ಇದೀಯಾ? ನಿನ್ನಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸ್ನೇಹ, ಆಚೆ ಒಂದು ಜೀವ ಹೋಗಿದೆ, ಅದ್ರ ಬಗ್ಗೆ ಸ್ವಲ್ಪನಾದ್ರೂ ಗಿಲ್ಟ್ ಇದೆಯಾ ನಿನಗೆ? ದಿಸ್ ಇಸ್ ನಾಟ್ ಅನ್ಫಾರ್ಚುನೇಟ್ ಇವೆಂಟ್. ನಮ್ ಕೇರ್ಲೆಸ್ ನಿಂದ, ನಮ್ ಕೇರ್ಲೆಸ್ ಬಿಹೇವಿಯರ್ ಇಂದ ಆಗಿರೋ ತಪ್ಪಿದು. ಇಂಥ ತಪ್ಪು ಮಾಡೋ ಹೋಗಿದ್ರೆ ನಮ್ ಪ್ರೊಫೆಷನ್ಗೆ ಬರಬಾರ್ದು ಸ್ನೇಹ. ಲುಕ್, ದಿಸ್ ಇಸ್ ದ ಲಾಸ್ಟ್ ಟೈಮ್ ಐ ಆಮ್ ಟೆಲಿಂಗ್ ಯು. ಇನ್ನೊಂದು ಸಲಿ ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಪೇಷಂಟ್ಸ್ನ ಯಾರಾದ್ರೂ ಚೆಕ್ ಮಾಡೋಕ್ ಮುಂದಾದ್ರೆ ಸರಿ ಇರಲ್ಲ. ಅಯ್ಯೋ, ನಾನ್ ರಾಮ್ ಜೊತೆ ಹಾಗೆ ಮಾತಾಡ್ಬಾರ್ದಿತ್ತು ಅನ್ಸುತ್ತೆ. ಅವನಿ ಸರ್ಜರಿ ಮಾಡಿರೋದು ಪ್ರವೀಣ್ ಅಂದ್ಕೊಂಡಿರೋದಕ್ಕೆ ಇಷ್ಟು ಸಿಟ್ ಮಾಡ್ಕೊಂಡಿದ್ದಾನೆ. ಇನ್ನು ನಾನು ಅಂತ ಗೊತ್ತಾದ್ರೆ ರಾಮ್, ಕೆಳಗೆ ಯಾಕೆ ಮಲ್ಕೋತಿದ್ಯಾ? ಮೇಲೆ ಮಲ್ಕೋ. ಇಲ್ಲ, ಮೊನ್ನೆ ಹುಷಾರಿಲ್ದಿದ್ದಾಗ ನನಗೆ ಗೊತ್ತಿಲ್ಲದೆ ಮೇಲ್ ಮಲ್ಕೊಬಿಟ್ಟಿದ್ದೆ. ಆದರೆ ಇದೇ ನನ್ನ ಜಾಗ, ನಾನಿಲ್ಲೇ ಮಲ್ಕೊಳ್ತೀನಿ. ಆರಾಮಾಗಿ ಮೇಲೆ ಮಲ್ಕೋ ರಾಮ್, ಜಾಗ ಖಾಲಿ ಇದೆ. ಇಲ್ಲ ಪ್ರೇಮ, ನಾನಿಲ್ಲೇ ಮಲ್ಕೊಳ್ತೀನಿ. ಹೇಳಿದ್ನಲ್ಲ, ಇದೇ ನನ್ನ ಜಾಗ. ನನ್ನ ಸ್ಟುಪಿಡಿಟಿಯಿಂದ ನಾನೇ ಪಡ್ಕೊಂಡಿರೋ ಜಾಗ. ಯಾಕಂದರೆ ನಿನ್ನ ಬೆಸ್ಟ್ ಫ್ರೆಂಡ್ ಅಂತ ನಂಬಿ ನನಗೆ ನಾನು ಕೊಟ್ಕೊತಿರೋ ಶಿಕ್ಷೆ. ಇಲ್ಲಿ ಮಲ್ಕೊಂಡಾಗ್ಲೇ ನನಗೆ ನಾನು ಮಾಡಿರೋ ತಪ್ಪೆಲ್ಲ ನೆನಪಾಗೋದು. ಮುಂದೆ ಅಂತ ತಪ್ಪು ಮಾಡಬಾರ್ದು ಅಂತ ಎಚ್ಚರಿಕೆ ಮೂಡುತ್ತೆ. ರಾಮ್, ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡ್ವೋ, ತುಂಬಾ ಸಂಕಟ ಆಗುತ್ತೆ. ನನಗೂ ತುಂಬಾ ಸಂಕಟ ಆಗಿದೆ ಪ್ರೇಮ, ಇನ್ನೂ ಆಗ್ತಾನೆ ಇದೆ. ರಾಮ್, ನಿನ್ನ ಮನೆಗೆ ಬಂದಾಗಿಂದ ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ ಪ್ರೇಮ. ನನ್ನ ಫ್ಯಾಮಿಲಿನ ತುಂಬ ಕಾಳಜಿಯಿಂದ ನೋಡ್ಕೊತೀಯ. ನಮ್ಮಮ್ಮ, ನನ್ನ ತಂಗಿ ಏನಾದರೂ ಅಂದರೂ ಅನ್ಸ್ಕೊಂಡು ಸುಮ್ಮನೆ ಇರ್ತೀಯ. ದೊಡ್ಡಮ್ಮನ ಮುಂದೆ ಗೌರವದಿಂದ ನಡ್ಕೊಳ್ತೀಯ. ಎಲ್ಲರೂ ಪ್ರೀತಿಯಿಂದನೇ ನೋಡ್ಕೊಳ್ತಾ ಇದೀಯ. ಒಂದು ರೆಸ್ಪೆಕ್ಟಬಲ್ ಫ್ಯಾಮಿಲಿಲಿ ಸೊಸೆ ಹೇಗಿರಬೇಕು ಹಾಗೆ ಇದೆಯಾ ಪ್ರೇಮ? ಈ ವಿಷಯಗಳಲ್ಲಿ ಇಷ್ಟೊಂದು ಪರ್ಫೆಕ್ಟ್ ಆಗಿರೋ ನೀನು ನನಗಿಷ್ಟಲ್ಲಿ ಯಾಕೆ ಸುಳ್ಳು ಹೇಳಿ ಮದುವೆ ಆದೆ? ಯಾಕೆ ಅಷ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ ನೀನು? ನೀನೀಗ ನೆಡ್ಕೊಂಡ್ರೆ ನನ್ನ ಮನಸ್ಸು ಬದಲಾಗುತ್ತೆ ಅಂತ ಅನ್ಕೊಂಡಿದ್ಯಾ? ಅಲ್ಲ, ನನ್ನ ಮನಸ್ಸು ಕರಗಿ ನಾನು ನಿನ್ನನ್ನು ಒಪ್ಕೊಳ್ತೀನಿ ಅನ್ಸುತ್ತಾ ನಿನಗೆ? ಇಲ್ಲ ಪ್ರೇಮ, ಅದು ಜನ್ಮದಲ್ಲಿ ಸಾಧ್ಯ ಆಗಿಲ್ಲ. ನನಗೆ ನಿನ್ ಸಿಟ್ಟು, ಬೇಜಾರು ಎಲ್ಲ ಅರ್ಥ ಆಗುತ್ತೆ ರಾಮ್. ಆದ್ರೆ ನೀನ್ ಯಾವತ್ತಿದ್ರು ನನ್ನವನು. ಚಿಕ್ಕ ವಯಸ್ಸಿಂದ
ನೀನೇ ನನ್ ಗಂಡ ಅಂತ ನಿರ್ಧಾರ ಮಾಡಿದ್ದೀನಿ. ಮನ್ಸಲ್ಲಿ ಇಟ್ಕೊಂಡು ಪೂಜೆ ಮಾಡಿದ್ದೀನಿ. ನಿನ್ನ ಹೆಂಡತಿ ಆಗ್ಬೇಕು ಅಂತ ಪ್ರತಿ ಕ್ಷಣನು ಕನಸು ಕಂಡಿದ್ದೀನಿ, ಕನ್ವರ್ಸಿದ್ದೀನಿ. ನನಗೆ ನನ್ನ ಪ್ರೀತಿ ಮೇಲೆ ನಂಬಿಕೆ ಇದೆ ರಾಮ್. ಒಂದಲ್ಲ ಒಂದಿನ ನೀನ್ ನನ್ನ ಒಪ್ಕೋತೀಯ. ಇದು ನಿನಗೇನೆ ಅತಿ ಅನಿಸ್ತಿಲ್ವಾ ಪ್ರೇಮ? ಹೊಕ್ಕೆ ತಿರಸ್ಕಾರ ಎಲ್ಲ ಹುಟ್ಟೋದು ಒಂದ್ಸಲಿ. ನನ್ನ ಮನ್ಸನ್ನೇ ನೀನ್ ಚಿತ್ರ ಮಾಡಾಕಿದ್ಯಾ. ನಿನ್ನ ಒಪ್ಕೊಳ್ಳೋ ದೂರದ ಮಾತಾಯ್ತು. ನೀನ್ ಮಾಡಿರೋ ನೋವನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಚಿಲ್ಲ ರಾಮ್, ನನಗೆ ಗೊತ್ತು ನನ್ನಿಂದ ನಿನಗೆ ತುಂಬಾ ನೋವು ಬೇಜಾರಾಗಿದೆ ಅಂತ. ಅದ್ರ ಪಶ್ಚಾತ್ತಾಪ ನನಗೂ ಇದೆ. ಆದ್ರೆ ನನ್ನ ಪ್ರೀತಿಗೆ ಆ ನೋವು ಬೇಜಾರು ಎಲ್ಲಾನು ಮರೆಸೋ ಶಕ್ತಿ ಇದೆ. ಒಂದಲ್ಲ ಒಂದಿನ ಅದೇ ಪ್ರೀತಿ ನಿನ್ ಮನ್ಸಲ್ಲಿ ಜಾಗ ಕೊಡ್ಸುತ್ತೆ. ಅಷ್ಟೊಂದು ಕಾನ್ಫಿಡೆನ್ಸಾ? ಹಾಗಿದ್ರೆ ನಾವ್ಯಾಕೆ ಒಂದು ಚಾಲೆಂಜ್ ಮಾಡಬಾರ್ದು ಪ್ರೇಮ? ಸರಿ, ಒಂದ್ಸಲಿ ನೋಡೇ ಬಿಡೋಣ. ನಿನ್ ಪ್ರೀತಿ ಗಟ್ಟಿನೋ ಅಥವಾ ನಿನ್ ಪ್ರೀತಿ ಪಡೆಯೋ ಅರ್ಥದಲ್ಲಿ ನನ್ನ ಮನ್ಸಿಗೆ ಮಾಡಿರೋ ಗಾಯ ಗಟ್ಟಿನೋ ಅಂತ. ನಿನ್ನ ಪ್ರೀತಿಗೆ ನನ್ನ ಮನಸ್ಸನ್ನ ಬದಲಾಯಿಸೋಕೆ ಶಕ್ತಿ ಇಲ್ಲ ಅಂತ ಗೊತ್ತಾದ್ಮೇಲಾದ್ರೂ ನನ್ ಬಿಟ್ಟು ಹೋಗ್ತೀಯಾ? ಅವಾಗಾದ್ರೂ ನನ್ನ ಪಾಡಿಗೆ ನನ್ನ ಬದುಕೋಗ್ಬಿಡ್ತೀಯ? ನಿಂದು ಪ್ರೀತಿ ಅಲ್ಲ ಪ್ರೇಮ, ಸ್ವಾರ್ಥ. ಪ್ರೀತಿನೇ ಸತ್ಯ ಆಗಿದ್ರೆ ಕಲ್ ಬಂಡೆನೂ ಕರಗುತ್ತೆ. ಎಂತವ್ರ ಮನ್ಸು ಬದಲಾಗತ್ತೆ. ಆದ್ರೆ ನಿಂದು ಸ್ವಾರ್ಥ. ಅದು ಯಾವತ್ತೂ ನನ್ನ ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆಲ್ಲ ಮಾತಾಡ್ಬೇಡ ರಾಮ್. ನನ್ನ ಪ್ರೀತಿ ಆ ಸೂರ್ಯ ಚಂದ್ರ ಅಷ್ಟೇ ಸತ್ಯವಾದದ್ದು. ಒಂದೇ ಒಂದು ಅವಕಾಶ ಕೊಡು ರಾಮ್, ಒಂದೇ ಒಂದು ಕೊನೆ ಅವಕಾಶ ಕೊಡು. ನನ್ನ ಪ್ರೀತಿಗಿರೋ ಶಕ್ತಿನ ನಾನು ಸಾಬೀತು ಮಾಡ್ತೀನಿ. ನೀನ್ ಹುಟ್ಟಿದಪ್ಪ ಅಷ್ಟೊತ್ತಿಗೆ ನಿನ್ ಮನ್ಸಲ್ಲಿ ಜಾಗ ಪಡ್ಕೋತೀನಿ. ಪಡಿಲಿಲ್ಲ ಅಂದ್ರೆ ನಾನ್ ಮಾಡಿರೋ ತಪ್ಪನ್ನ ಎಲ್ರೂ ಮುಂದೆ ಒಪ್ಕೊಂಡು ಬದುಕಿಂದನೇ ದೂರ ಹೊರಟೋಗ್ತೀನಿ. ನಿಜವಾಗ್ಲೂ ಹೊರಟೋಗ್ತೀಯಾ? ನಿಜವಾಗ್ಲೂ ರಾಮ್. ಹಾಗಂತ ಪ್ರಾಮಿಸ್ ಮಾಡು.